ನಮಸ್ಕಾರ ಪೂಜಾ ಸೌದತ್ತಿ ಮೇಡಮ್ ಅವರೇ. ವಯಸ್ಸಿನಲ್ಲಿ ಕಿರಿಯರು, ವೃತ್ತಿ ಧರ್ಮದಲ್ಲಿ ಸೀನಿಯರು, ಅನೇಕ ಕೇಸುಗಳನ್ನು ಫೈನಲ್ ಮಾಡಿರ್ತಕ್ಕಂಥವ್ರು, ಜಡ್ಜ್ ಮುಂದುಗಡೆ ಹೋಗಿ ನ್ಯಾಯ ಮಂಡನೆ ಮಾಡಿರ್ತಕ್ಕಂಥವ್ರು. ನ್ಯಾಯದಾನ, ವಿದ್ಯಾದಾನ, ಇದರಲ್ಲಿ ಶ್ರೇಷ್ಠ ದಾನ ಯಾವುದು? ಫಸ್ಟು ನ್ಯಾಯದಾನ ಬರುತ್ತೆ, ಅದಕ್ಕಿಂತ ಮುಂಚಿತವಾಗಿ ಅನ್ನದಾನ ಬರುತ್ತೆ. ನನ್ನ ಪ್ರಕಾರವಾಗಿ ಅನ್ನದಾನ ಬಹು ಶ್ರೇಷ್ಠವಾದಂಥ ದಾನ ಧರ್ಮದಲ್ಲಿ. ಅನ್ನದಾನ ಸೇವೆಯಲ್ಲಿಯೂ ಕೂಡ ನಾನು ಸಂಘಟನೆಯ ದೃಷ್ಟಿಯಲ್ಲಿ ಕೆಲವು ಬಡ ಮಕ್ಕಳಿಗೆ, ಕುರುಡು ಕಿವುಡು ಮಕ್ಕಳಿಗೆ ಹಾಲನ್ನು ವಿತರಿಸುವಂಥ ಕಾರ್ಯಕ್ರಮಗಳನ್ನ ಮಾಡಿದ್ದೀನಿ. 2-3 ವರ್ಷದಿಂದ ಈ ಕಾರ್ಯಕ್ರಮವನ್ನು ಶುರು ಮಾಡಿಕೊಂಡಿದ್ದೀನಿ. ಬಡ ಮಕ್ಕಳಿಗಾಗಿ ಹಾಲನ್ನು ವಿತರಿಸುವ ಕಾರ್ಯಕ್ರಮ. ಅನ್ನದಾನದಲ್ಲಿ ಅದೊಂದು ಶ್ರೇಷ್ಠವಾದ ಧರ್ಮ ಅಂತ ನಂಬಿದ್ದೇನೆ. ಇನ್ನು ಬರುವಂಥದ್ದು ನೆಕ್ಸ್ಟ್ ನನ್ನ ಪ್ರಕಾರ ವಿದ್ಯಾದಾನದಲ್ಲಿ ನಾನು ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವಾಗಲೂ ಕೂಡ ಲಾ ಕಾಲೇಜಸಲ್ಲಿ, ಲಾ ಯೂನಿವರ್ಸಿಟಿಯಲ್ಲಿ ಕೆಲವೊಂದು ಕ್ಲಿಷ್ಟವಾದಂಥ ಸಬ್ಜೆಕ್ಟ್ಸ್, ಇಂಟರ್ನ್ಯಾಷನಲ್ ಲಾ ಇವನ್ನೆಲ್ಲ ತಗೋತಾ ಇದ್ದೀನಿ. ಕೋವಿಡ್-19 ಆದ ಸಂದರ್ಭದಲ್ಲಿ, ಪ್ಯಾಂಡಮಿಕ್ ಆದಾಗ ಸುಮಾರು ಜನರು ಮನೆಯಲ್ಲಿ ಕೂತ್ಕೊಂಡು ಲಾ ಕೋರ್ಸ್ ಸಲುವಾಗಿ ಪಡೆದಾಡ್ತಾ ಇದ್ರು. ಎಕ್ಸಾಮ್ಸ್ ಬರ್ತಾಯಿತ್ತು. ಆನ್ಲೈನ್ ಟೀಚಿಂಗಿಗೆ ಅವರಿಗೆ ಸರಿಯಾಗಿ ಗೊತ್ತಾಗ್ತಾ ಇರಲಿಲ್ಲ. ಅಂಥ ಟೈಮಲ್ಲಿ ಫ್ರೀ ಆನ್ಲೈನ್ ಕೋರ್ಸನ್ನು ನಾನು ಕೊಟ್ಟಿದ್ದೀನಿ. ಸೊ ವಿದ್ಯಾದಾನದಲ್ಲಿ ನನ್ನ ಅಳಿಲು ಸೇವೆಯನ್ನು ಮಾಡಿದ್ದೀನಿ. ಬರುವಂಥದ್ದು ನ್ಯಾಯದಾನ ಅಂತಂದರೆ, ಬಡ ಮಹಿಳೆಯರು ನನ್ನಲ್ಲಿ ಹೆಚ್ಚಾಗಿ ಬಂದಾಗ ಅವರಿಗಾದಂಥ ಸಮಸ್ಯೆಗಳನ್ನ ಪರಿಹರಿಸೋದಕ್ಕಾಗಿ ನಾನು ಶ್ರಮ ವಹಿಸಿದ್ದೀನಿ. ಮುಂದೆ ಬರುವಂಥ ದಿನಗಳಲ್ಲಿ ಕೂಡ ಮಹಿಳೆಯರಿಗಾಗಿ ಯಾವುದೇ ಕಾನೂನು ಸಪೋರ್ಟ್ ಬೇಕು ಅಂತಂದರೆ ಲೀಗಲಿ ಅವರಿಗೆ ನಾನು ಫ್ರೀಯಾಗಿ ನಾನು ಮಾಡ್ತಾಯಿದ್ದೀನಿ, ಮುಂದೆನೂ ಮಾಡ್ತೀನಿ. ಇದು ನನ್ನ ಅಳಿಲು ಸೇವೆ ನ್ಯಾಯದಾನದಲ್ಲಿ. ಸರಿ ಮೇಡಮ್, ನ್ಯಾಯದಾನ, ಅನ್ನದಾನ ಮತ್ತು ಶಿಕ್ಷಣ ದಾನ, ವಿದ್ಯಾದಾನ. ಸರಿ, ವಿದ್ಯಾದಾನ, ಈ 2 ದಾನದಲ್ಲಿ ಪೊಲಿಟಿಕ್ಸ್ ಲಾಭ ಏನು? ನನ್ನ ಪ್ರಕಾರವಾಗಿ ಪಾಲಿಟಿಕ್ಸ್ ಎಲ್ಲ ರಂಗದಲ್ಲೂ ಹಾದು ಹೋಗಿರುವಂಥದ್ದು, ಹಾಗೆಯೇ ಎಲ್ಲ ರಂಗದಲ್ಲೂ ಇಲ್ಲದೇ ಇರುವಂಥದ್ದು. ಯಾಕಂತಂದರೆ ಯಾವ ರೀತಿ ನಾವು ತಗೋತೀವಿ ಅದರಲ್ಲಿ ಇದು ಮಿಶ್ರಿತವಾಗಿದ್ದು. ಕೆಲವರು ಸೇವೆ ಮಾಡಿ ಮುಂದೆ ರಾಜಕಾರಣಕ್ಕೆ ದಾಪುಗಾಲನ್ನು ಹೆಜ್ಜೆ ಇಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂತ ಸೇವೆ ಮಾಡ್ತಾರೆ. ಇನ್ನು ಕೆಲವು ಜನರು ಸೇವೆನೇ ನಮ್ಮ ವೃತ್ತಿ, ಸಮಾಜ ಸೇವೆನೇ ನನಗೆ ಸಾರ್ಥಕ ಭಾವನೆ ಕೊಡುತ್ತೆ, ನಾನು ರಾಜಕೀಯ ರಂಗಕ್ಕೆ ಹೋಗಿಯೇ ಸೇವೆ ಮಾಡಬೇಕು ಅಂತೇನಿಲ್ಲ, ಇದು ನನ್ನ ವೃತ್ತಿನೂ ಇದೆ, ವೃತ್ತಿಪರತೆಯಾಗಿ ನಾನು ಸಮಾಜ ಸೇವೆ ಮಾಡ್ತೀನಿ ಅನ್ನುವಂಥವ್ರು ಜನರಿದ್ದಾರೆ. ನಾನು ಇದರಲ್ಲಿ ಸಮಾಜ ಸೇವೆಯೇ ದೃಷ್ಟಿ ಇಟ್ಕೊಂಡು ಬಂದಿರೋಂಥವಳು. ಯಾವ ರಾಜಕಾರಣದ್ದು ಹುದ್ದೆಗೆ ಆಕಾಂಕ್ಷಿಯಾಗಿದ್ದವಳಲ್ಲ. ಮುಂಬರುವ ದಿನಗಳಲ್ಲಿ ನನ್ನ ಸೇವೆಯನ್ನು ನೋಡಿ ಗುರುತಿಸಿ ನಮ್ಮ ಹಿರಿಯರು, ನಮ್ಮ ಭಾಜಪಾದ ಮುಖಂಡರು ಏನಾದರೂ ಗುರುತಿಸಿ ಈ ರೀತಿಯಾದಂಥ ಸೇವೆ ನಿಮಗೆ ಅವಕಾಶ ಇದೆ, ನಮ್ಮ ಜೊತೆಗೆ ನೀವು ಸೇವೆ ಮಾಡಲಿಕ್ಕಾಗಿ ನಾವು ಕರೀತಾ ಇದ್ದೀವಿ ಅಂದಾಗ ಡೆಫಿನೆಟ್ಲಿ ನಾನು ಅದನ್ನು ದೇವರ ಆಶೀರ್ವಾದ ಅಂತ ಪಡೆದುಕೋತೇನೆ. ಕೊನೆ ಪ್ರಶ್ನೆ, ಅಡ್ವೊಕೇಟ್ ವೃತ್ತಿ ಜೀವನದಲ್ಲಿ ಮತ್ತು ರಾಜಕಾರಣದಲ್ಲಿ ಲಕ್ಷ್ಮಿ ಸರಸ್ವತಿ ಇಂಪಾರ್ಟೆಂಟಾ, ಸರಸ್ವತಿ ಇಂಪಾರ್ಟೆಂಟಾ? ವೆರಿ ನೈಸ್ ಕ್ವೆಶನ್. ಅಡ್ವೊಕೇಟ್ ವೃತ್ತಿಯಲ್ಲಿ ಲಕ್ಷ್ಮಿ ಇಂಪಾರ್ಟೆಂಟಾ, ಸರಸ್ವತಿ ಇಂಪಾರ್ಟೆಂಟಾ? ಅಡ್ವೊಕೇಟ್ ಡಿಗ್ರಿ ತಗೊಳ್ಳಲಿಕ್ಕೆ ಸರಸ್ವತಿ ಬೇಕೇ ಬೇಕು. ಸರಸ್ವತಿನ ಆರಾಧನೆ ಮಾಡಿದಾಗನೇ ಡಿಗ್ರಿ ಪಡಿತೀವಿ. ಸರಸ್ವತಿ ಬಂದ ಕೂಡಲೇ ಡಿಗ್ರಿ ಏನು ನಾವು ಪಡಿತೀವಿ, ಅದರಿಂದನೇ ನಮ್ಮ ಪ್ರೊಫೆಷನ್ ಶುರು ಆಗುತ್ತೆ. ಸರಸ್ವತಿ ಜೊತೆಗೇ ಲಕ್ಷ್ಮಿ ಬರೋದಕ್ಕೆ ಶುರು ಮಾಡ್ತಾಳೆ. ಈ ನಮ್ಮ ವೃತ್ತಿಯಲ್ಲಿ ಲಕ್ಷ್ಮಿನೂ ಇದ್ದಾಳೆ, ಸರಸ್ವತಿನೂ ಇದ್ದಾಳೆ. ರಾಜಕೀಯದಲ್ಲೂ ಅಷ್ಟೇ. ಯಾಕಂದರೆ ಇತ್ತೀಚಿನ ಬೆಳವಣಿಗೆ ನೋಡಿದರೆ ಕೆಲವೊಂದು ಸಾರಿ ಸರಸ್ವತಿನ ಪಡಿಲೇಬೇಕು, ಬರೀ ಲಕ್ಷ್ಮಿ ಇದ್ದರೆ ಕೆಲಸ ಆಗಲ್ಲ. ಸೊ ಸರಸ್ವತಿ ಲಕ್ಷ್ಮಿ ಇದ್ದವ್ರನ್ನ ಚೂಸ್ ಮಾಡಿದರೆ ಸೊಸೈಟಿ ಚೇಂಜ್ ಆಗ್ಬೋದು. ಥ್ಯಾಂಕ್ ಯು. ನಮಸ್ತೆ.